ಈ ಸರಿ ಮಾಡಿದ ಒಂದು ಸಣ್ಣ ತಪ್ಪಿಂದ ಊರಿಗೆ ಹೋಗೋದೇ ಮಿಸ್ ಆಗೋಗ್ಬಿಡ್ತಾ ಇತ್ತು. ಬಸ್ ಎಲ್ಲ ಬುಕ್ ಆಗಿದ್ರು ಕೂಡ ಅದು ಯಾಕೋ ಗೊತ್ತಿಲ್ಲ ಕನ್ಫ್ಯೂಷನ್ ಇಂದ ದೊಡ್ಡ ಟೆನ್ಷನ್ ಅನ್ನೇ ಕ್ರಿಯೇಟ್ ಮಾಡ್ಬಿಟ್ಟಿತ್ತು. ಯಾವತ್ತೂ ಕನ್ಫ್ಯೂಷನ್ ಆಗದಿರೋ ನಾನು ಮೊದಲನೇ ಬಾರಿಗೆ ಬಸ್ ಬುಕ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟೆ. ಯಾಕಂದ್ರೆ ಮೊದಲೇ ಬೆಂಗಳೂರು ಖಾಲಿ ಆಗ್ತಾ ಇತ್ತು, ಆದ್ರೂ ಸಿಂಗಲ್ ಸೀಟ್ ಸಿಗ್ತಾನೆ ಇರಲಿಲ್ಲ. ಆದ್ರೂ ನನಗೆ ಅದೇ ಬೇಕು ಅಂತ ಹೇಳಿ ಕಷ್ಟಪಟ್ಬಿಟ್ಟು ಫೈನಲಿ 2,000 ರೂಪಾಯಿನ ಪೇ ಮಾಡ್ಬಿಟ್ಟು ಫೈನಲಿ ಸೀಟ್ ನ ಬುಕ್ ಮಾಡಿದೆ. ಸೀಟ್ ಬುಕ್ ಆಗಿದೆ ಅಂತ ರಿಲ್ಯಾಕ್ಸ್ ಮಾಡೋದ್ರಲ್ಲಿ ಟೈಮಿಂಗ್ ನೋಡೋದನ್ನೇ ಮರ್ತೋಗ್ಬಿಟ್ಟಿದೆ. ನಾನು ಬುಕ್ ಮಾಡಿದ್ದು 21 ಗಂಟೆ 2 ನಿಮಿಷ, ನಾನು ನೋಡಿದ್ರೆ 8 ಗಂಟೆ 30 ನಿಮಿಷ ಆದ್ರೂ ಇನ್ನು ಪಿ ಜಿನಲ್ಲೇ ಇದೆ. ಓ ಗಾಡ್, 30 ಮಿನಿಟ್ಸ್ ಅಲ್ಲಿ ಎಷ್ಟು ಹರಿಬರಿನೇ. ಬಸ್ ಅವರು ನನಗೆ 20 ಮಿನಿಟ್ಸ್ ಕಾಲ್ ಮಾಡಿ 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 ಅವರೇ ಸ್ಟ್ರೆಸ್ ಆಗಿ ಹೋಗಿ ಲಾಸ್ಟ್ ಈ ರಿಯಾಕ್ಷನ್ ಕೊಟ್ರು. ಎಷ್ಟು ವರ್ಷದಲ್ಲಿ ಬಸ್ ಅವ್ರನ್ನ ಒಂದಿನಾನು ಕಾಯಿಸಿರ್ಲಿಲ್ಲ. ಫೈನಲಿ ಅವರು ನನಗೋಸ್ಕರ ಕಾಯೋ ತರ ಬಂತು. ಹೋಗ್ಲಿ, ಪೇ ಮಾಡಿದ್ದಕ್ಕೆ ಸ್ವಲ್ಪನಾದ್ರೂ ಪ್ರಾಫಿಟ್ ತಗೋಣ ಅಂತ ಖುಷಿ ಪಡ್ತೀನಿ. ಆದರೆ ಏನೋ ಗೊತ್ತಿಲ್ಲ, ನನ್ನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. 5-10 ನಿಮಿಷದಲ್ಲಿ ವೇರಿಯಂಟ್ ಆಗಿದ್ರು ಕೂಡ ಬಸ್ನ ಮಿಸ್ ಮಾಡ್ಕೋತಾ ಇದೆ. ನೆಕ್ಸ್ಟ್ ಡೇಗೆ ನನ್ನ ಟ್ರಿಪ್ ಶೆಡ್ಯೂಲ್ ಆಗಬೇಕಾಗಿತ್ತು. ಒನ್ ಡೇ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆದ್ರೂ ಫೈನಲಿ ಏನೋ ಒಳ್ಳೆ ಟೈಮಿಂದ ಬಸ್ನ ಕ್ಯಾಚ್ ಮಾಡ್ಕೊಂಡು ಊರಿಗೆ ಬೆಳಗ್ಗೆ 7:10 ಆಗಿತ್ತು. ಅಷ್ಟಲ್ಲಿ ಊರನ್ನು ರೀಚ್ ಆಗಿದ್ದೆ. ನಮ್ಮಪ್ಪ ನನ್ನ ಕರೆಯೋಕ್ಕೂ ಕೂಡ ಬಂದಿದ್ರು. ಅವ್ರ ಜೊತೆಗೆ ನಾನು ಬೈಕ್ ಹತ್ಕೊಂಡು ಮನೆ ಕಡೆ ಹೊರಟೆ. ಇನ್ನು ನಮ್ಮೂರಂತೂ ಚಳಿಗೆ ಯಾವುದೇ ಕಡಿಮೆ ಇಲ್ಲ. ಎಲ್ಲ ನೋಡಿದ್ರು ಹಿಮಾಲಯ ಪರ್ವತದ್ದೇ ಫೀಲು. ಈ ವಾತಾವರಣನ ಬೆಂಗಳೂರಲ್ಲಿ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ ಬಿಡಿ. ಯಾಕಂದ್ರೆ ಅಲ್ಲೇನಾದ್ರೂ ಇಮ್ಯಾಜಿನೇಷನ್ ಮಾಡಕ್ ಹೋದ್ರೆ ಎಷ್ಟು ಲೀವ್ಸ್ ಆಗ್ಬೇಕಾಗುತ್ತೋ ಏನೋ. ಅದಿರ್ಲಿ, ಅಂತೂ ಇಂತೂ ನಮ್ಮ ಹಳ್ಳಿನ ನೋಡಿ ಫುಲ್ ಖುಷಿ ಆದೆ. ಫೈನಲಿ ಮನೇನು ಮುಟ್ಬಿಟ್ಟು ಇನ್ನ 3 ದಿನ ಮಸ್ತಿ ಮಾಡ್ಕೊಂಡು ಮನೇಲಿ ಇರೋಣ. ಮತ್ತೆ ಸಿಗೋಣ, ಬಾಯ್.